ಒಂದು ವಿಚಾರವನ್ನ ಇವತ್ತು ನಾನು ತುಮಕೂರು ಮತ್ತು ರಾಜ್ಯದ ಮಹಾಜನತೆಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ಒಂದು ಕ್ಷೇತ್ರಕ್ಕೆ ಸೀಮಿತವಾದವನಲ್ಲ. ನಾನು ಕರ್ನಾಟಕದ ರಾಜ್ಯದ ಉದ್ದಗಲೂ ಕೂಡ ನೀರಾವರಿ ಇಲಾಖೆಯ ಮಂತ್ರಿ ಆಗಿದ್ದೇನೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭಿವೃದ್ಧಿ, ಅವರ ಶ್ರೇಯಸ್ಸು ಎಲ್ಲ ಕೂಡ ನನಗೆ ಬಹಳ ಹತ್ತಿರವಾದಂತ ಈ ಜಿಲ್ಲೆ ಇದು. ತುಮಕೂರಿನ ನಾಗರಿಕರು ಕೂಡ ಬಹಳ ಸಂಯಮದಿಂದ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಸಹಕಾರವನ್ನು ತಂದು ನಮ್ಮ ಸರ್ಕಾರವನ್ನು ಕೂಡ ಅವರು ರಚನೆಯನ್ನ ಮಾಡಿಕೊಟ್ಟಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನ ಮಂಜೂರಾತಿಯನ್ನ ನಾವು ಮಾಡಿದ್ರು. ಆಮೇಲೆ ಬಿಜೆಪಿ ಗವರ್ಮೆಂಟ್ ಯಡಿಯೂರಪ್ಪನವರು ಮತ್ತು ಆಗಿನ ಜಿಲ್ಲಾ ಸಚಿವರು ಇದು ನಿಲ್ಲಿಸಿ, ಏನು ಅವತ್ತು 600 ಕೋಟಿ ಇತ್ತು, ಇವತ್ತು 1,000 ಕೋಟಿ ಹೋಗಿದೆ. ಬರೀ 4-5 ವರ್ಷಕ್ಕೆ 400 ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ. ನಾವು ವೆಂಕಯ್ಯ ರಾಮಯ್ಯನವರ ಕಾಲದಿಂದ ಇದ್ರ ಹೋರಾಟ ಇದೆ, ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಇದಕ್ಕೆ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಪೈಪ್ನ ಹಣ ಕೂಡ ಸುಮಾರು ಹೆಚ್ಚು ಕಮ್ಮಿ ಹಣವನ್ನು ಕೂಡ ಎಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ? 400 ಕೋಟಿ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಪೈಪ್ಗೆ ಖರೀದಿ ಮಾಡಿದ್ದೇವೆ, ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇದು 4-5 ತಿಂಗಳಲ್ಲಿ ಮುಗಿಯುವಂತ ಒಂದು ಕೆಲಸ. ಈಗಾಗಲೇ ನಮ್ಮ ಕಾವೇರಿಯಿಂದ 177 TMC ನೀರು ಬಿಡಬೇಕು. ಈ ಹೇಮಾವತಿ ಮತ್ತು ಹಾರಂಗಿ ಎಲ್ಲ ಜಲಾಶಯ, ಕಬಿನಿ, ಕಾವೇರಿ ಎಲ್ಲ ಸೇರಿ ನಮ್ಮ ಕಾವೇರಿ ಜಲಾಶಯದಿಂದ ಈಗಾಗಲೇ 220 TMC ಅಷ್ಟು ನೀರು ಈಗಾಗಲೇ ಹೋಗಿದೆ ಬಿಳುಗುಳ್ಳಿಗೆ. ಇನ್ನ 4-5 ತಿಂಗಳು ಮಳೆ ಬರುವಂತ ಎಲ್ಲ ವ್ಯವಸ್ಥೆ ತಮ್ಗೆಲ್ಲ ನೋಡ್ತಾ ಇದ್ದೀರಿ, ಯಾವ ರೀತಿ ಮಳೆ ಈಗ ಬರ್ತಾ ಇದೆ ಅಂತ. ಬಹುಶಃ ನನಗೆ 200 TMC ಸಮುದ್ರಕ್ಕೆ ಹೋಗುವಂತ ಒಂದೆಲ್ಲ ನಿರೀಕ್ಷೆಗಳು ಕೂಡ ಈಗ ಕಾಣ್ತಾ ಇದೆ. ಇದನ್ನ ತಡೆಗಟ್ಟಬೇಕು, ನಮ್ಮ ರೈತರಿಗೆ ಸಹಾಯ ಬೇಕು. ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ನಾವು ಚಾನಲ್ ಅಲ್ಲಿ ನೀರನ್ನ ಬಿಡಬೇಕು. ಈ ದೃಷ್ಟಿಯಿಂದ ಯಾವಾಗ ನೀರು ಅನುಕೂಲವಾಗಿ ಇರ್ತದೋ ಆಗ ಮಾತ್ರ ಇದನ್ನ ಬಳಕೆ ಮಾಡುವಂತ ಒಂದು ವ್ಯವಸ್ಥೆಗೆ ಈ ಯೋಜನೆಯನ್ನು ನಾವು ತಂದಿದ್ದೇವೆ. ತುಮಕೂರಿನ ಎಲ್ಲ ತಾಲೂಕು ಕೂಡ ಒಂದೇ. ಈಗ ನಾನು ಆ ಡಯಾಮೀಟರ್ ನಾನು ನೋಡಿದೆ, ಆ ನೀರು ಎಷ್ಟು ಅಡಿಲಿ ಹೋಗ್ತದೆ ನೀರು ಕೂಡ ಅದನ್ನ ಗಮನಿಸಿದೆ. ಯಾವ ಕಾರಣಕ್ಕೂ ಕೂಡ ನೀರನ್ನ ಈ ಚಾನಲ್ ಇಂದ ಕೆಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಒಂದೇ ಲೆವೆಲ್ ಮೇಂಟೈನ್ ಮಾಡಿ ಇಲ್ಲಿ ಸ್ಕಾಡಾ ಹಾಕಿ, ಆ ಸ್ಕಾಡಾನ ಬೆಂಗಳೂರಲ್ಲೂ ಕೂಡ ನೋಡಿಕೊಂಡು ಪ್ರತಿದಿನ ವಾಚ್ ಮಾಡಬಹುದು. ಎಲ್ಲ ನಾಗರಿಕರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ, ವೀಕ್ಷಣೆ ಮಾಡಲಿಕ್ಕೆ ಕೂಡ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಇದು